ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತಾರೆ. ಆದ್ರೆ ಇವರಿಬ್ಬರದ್ದು ಉಂಡು ಮಲಗಿದ ಮೇಲೂ ನಿಲ್ತಿರ್ಲಿಲ್ಲ. ಸಾಲದ ವಿಷಯಕ್ಕೆ ಶುರುವಾಗ್ತಾ ಇದ್ದ ಗಲಾಟೆ ಹೆಂಡತಿಯ ಹೆಣ ಉರುಳಿಸಿದೆ. ಪತ್ನಿ ಕೊಂದು ಮನೆ ಮುಂದೆ ಸಮಾಧಿ ಮಾಡಿದ್ದವ ಅಂಧರಾಗಿದ್ದಾನೆ. ನೋಡು ನಾನು ಅಲ್ಲಿಗೆ ನಾಯಕ ಮುಚ್ಚಿಲ್ರಿ, ನನಗೇನು ಹೇಳ್ಕೊತಾಗ್ಯದ್ರಿ, ನನ್ನ ಮಗನ ತಿರ್ಗಾಡಿ ಭಾಳ ಅವಶ್ಯಕತೆ ಆದೇನ್ರಿ. ನಾ ಹಾರಿಲೆ ಹೊಡೆದೀನಿ, ಅದಕ್ಕೆ 2-3-4 ಏಟು ಹೊಡೆದು ಕಲಾಶಿ ಆಗೋದು ಅಂತ ಹೇಳೋದು. ಮುಂದೆ ಅಲ್ಲೇ ಅವ್ರು ಹೋದಾಗ ಹಾಡಿ ಮುಚ್ಚೋದ್ರಿ ಕಂಪೌಂಡ್. ಗಂಡ ಹೆಂಡತಿ ಸಂಬಂಧ ಅಂದ್ರೆ ಅದೊಂದು ಬಿಡಿಸಲಾಗದ ಅನುಬಂಧ. ನನಗೆ ನೀನು ನಿನಗೆ ನಾನು ಅಂತ ಉಸಿರಿರೋವರೆಗೂ ಹೆಜ್ಜೆ ಮೇಲೆ ಹೆಜ್ಜೆ ಇಡೋ ಸುಮಧುರ ಪ್ರೇಮಾನುಬಂಧ. ಜೀವನ ಅಂದ್ರೆ ಅಂದ್ಕೊಂಡಂತೆ ಬದುಕೋದಲ್ಲ, ಹೊಂದ್ಕೊಂಡು ಬದುಕೋದು. ಯಾವ ಗಂಡ ಹೆಂಡತಿ ಇದನ್ನರಿತು ಹೆಜ್ಜೆ ಹಾಕ್ತಾರೋ ಅಂಥವರ ಬದುಕು ಬಂಗಾರವಾಗಿರುತ್ತೆ. ಹೀಗಾಗಿಯೇ ಗಂಡ ಹೆಂಡತಿ ಜಗಳ ಅಂದ್ರೆ ಉಂಡು ಮಲಗೋ ತನಕ ಅನ್ನೋದು. ಆದ್ರೆ ಈಗೀಗ ಈ ಪ್ರೀತಿ ವಾತ್ಸಲ್ಯಗಳು ಮರೆಯಾಗಿ ಹೋಗಿವೆ. ಸಣ್ಣ ಸಣ್ಣ ವಿಷಯಕ್ಕೆಲ್ಲ ನಡೆಯಬಾರದ ಘಟನೆಗಳು ನಡೆಯುತ್ತಿವೆ. ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಿಗೆಯಲ್ಲಿ ನಡೆಯಬಾರದ ಘಟನೆ ನಡೆದು ಹೋಗಿದೆ. ಇದೇ ಹೆಂಡತಿಯನ್ನೇ ಕೊಂದು ಮನೆ ಮುಂದೆ ಹೂತು ಹಾಕಿದ್ದವ ಅಂಧರಾಗಿದ್ದ. ಮೈತುಂಬ ಸಾಲ ಮಾಡಿಕೊಂಡು ಪತ್ನಿಗೆ ಚಟ್ಟ ಕಟ್ಟಿದವ ಪೊಲೀಸರ ಕೈಯಲ್ಲಿ ಲಾಕ್ ಆಗಿದ್ದಾನೆ. ಸಾಲದ ಸುಳಿ ಪತ್ನಿಯ ರಕ್ತ ಹರಿಸಿದ ರತ್ನಾಕರ. ಹೆಂಡತಿ ಕೊಂದ ಮನೆ ಮುಂದೆಯೇ ಸಮಾಧಿ ಮಾಡಿದ. ಇವನೇ ನೋಡಿ ಈ ಸ್ಟೋರಿಯ ಖಳನಾಯಕ. ಹೆಸರು ಪ್ರಭು ರತ್ನಾಕರ ಅಂತ. ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಿಗೆ ನಿವಾಸಿ. ಗುತ್ತಿಗೆದಾರನಾಗಿದ್ದ ಈತನಿಗೆ ಬಂಗಾರದಂತಹ ಸಂಸಾರ ಇತ್ತು. ಗಂಡ ಹೆಂಡತಿ ಒಬ್ಬ ಮಗ, ಮೂವರೇ ಇದ್ದ ಚಿಕ್ಕ ಸಂಸಾರ ಈತನದ್ದು. ಫೆಬ್ರವರಿ 2ನೇ ತಾರೀಕು ಹಿಪ್ಪರಗಿ ಪೊಲೀಸ್ ಠಾಣೆಗೆ ಹೋಗಿ ದೂರೊಂದನ್ನ ಕೊಟ್ಟಿದ್ದ. ದೇವಸ್ಥಾನಕ್ಕೆ ಹೋದ ನನ್ನ ಪತ್ನಿ ಸರೋಜಾ ಕಾಣೆಯಾಗಿದ್ದಾಳೆ, ಎಲ್ಲಿ ಹೋಗಿದ್ದಾಳೆ ಏನಾಗಿದ್ದಾಳೆ ಗೊತ್ತಿಲ್ಲ ಅಂತ ಹಸಿ ಹಸಿ ನಾಟಕ ಮಾಡಿದ್ದ. ಇಲ್ಲಿಂದಲೇ ಇವನ ಕ್ರೈಮ್ ಕಥಾನಕ ಶುರುವಾಗಿದ್ದು. ಈ ಕಡೆ ಕಂಪ್ಲೇಂಟ್ ಕೊಟ್ಟವ, ಆ ಕಡೆ ಹೆಂಡತಿ ತವರು ಮನೆಗೆ ಹೋಗಿ ಮೊಸಳೆ ಕಣ್ಣೀರು ಸುರಿಸಿದ್ದ. ನನ್ನ ಹೆಂಡತಿ ಇಲ್ಲದೆ ನಾನು ಹೇಗೆ ಇರಲಿ ಅಂತ ಆಡಬಾರ್ದ ನಾಟಕ ಆಡಿದ್ದ. ಹೀಗಾಗಿ ಸಂಬಂಧಿಕರ್ಯಾರಿಗೂ ಈತನ ಮೇಲೆ ಸಣ್ಣ ಅನುಮಾನವೂ ಬಂದಿರಲಿಲ್ಲ. ತನಿಖೆಗಿಳಿದ ಪೊಲೀಸರಿಗೆ ಸಣ್ಣದೊಂದು ಸುಳಿವೂ ಸಿಕ್ಕಿರಲಿಲ್ಲ. ಹೀಗಾಗಿ ಅನುಮಾನ ಬಂದು ರತ್ನಾಕರ್ನ ಬುಡಕ್ಕೆ ಕೈ ಹಾಕಿದ್ದಾರೆ. ಪೊಲೀಸ್ ಠಾಣೆಗೆ ಕರೆಸ್ಕೊಂಡು ತಮ್ಮ ಸ್ಟೈಲ್ನಲ್ಲಿ ಬಿಸಿ ಮುಟ್ಟಿಸೋದಕ್ಕೆ ಶುರು ಮಾಡುತ್ತಿದ್ದಂತೆ ಅಸಲಿ ಸತ್ಯ ಬಾಯ್ಬಿಟ್ಟಿದ್ದಾನೆ. ಜನವರಿ 24ನೇ ತಾರೀಕು ತಾನೇ ತನ್ನ ಪತ್ನಿಯನ್ನು ಕೊಂದು ಹೂತು ಹಾಕಿದ್ದಾಗಿ ಬಾಯ್ಬಿಟ್ಟಿದ್ದ. ಶುಕ್ರವಾರ ದಿನ ಅದನ್ನೆಲ್ಲ ಕೆಲಸ ಮಾಡಿ ಮುಗಿಸಿ ಅವ ಶನಿವಾರ ದಿನ ಬಂದನ್ರಿ. ಶನಿವಾರ ದಿನ ಹೇಳ್ಯಾನ್ರಿ ನಮಗೆ, ಹೋಗ್ಯಾಳ ಇಲ್ಲಿ ಹೋಗಿ ಬರ್ತೀನಿ ಅಂತ ಹಿಂಗೆ ಹೇಳ್ಯಾಳ್ರಿ. ಎಲ್ಲರೂ ಹೋಗಿ ಬರ್ತಿರ್ಬೇಕು ಮಗಳು ಅಂತ ನಾವು ಮಾಡೀವ್ರಿ. ಅವಾಗ ಅಪ್ಪ ಅಂದೆವು, ಅಣ್ಣ ಅಂದೆವು, ನೋಡಪ್ಪ ಎಲ್ಲರೂ ಮುಚ್ಚಿಟ್ಟೇನು ನೋಡು, ನನ್ನ ಮಗಳಿಗೆ ತಂದು ಕೊಡು, ಯಾವ್ಯಾರು ಹೋಗ್ಯಾಳೆ ನೋಡು ಅಂದೇನು ರೀ. ನಾಯಕ ಮುಚ್ಚಿಲ್ರಿ, ನನಗೇನು ಹೇಳ್ಕೊತಾಗ್ಯದ್ರಿ, ನನ್ನ ಮಗನನ್ನ ತಿರ್ಗಾಡಿ ಭಾಳ ಅವಶ್ಯಕತೆ ಆದೇನ್ರಿ ಅಂದ. ಹೆಂಡತಿ ಹೆಸರಲ್ಲಿ ಮಾಡಿದ್ದ ಸಾಲ ಹೆಂಡತಿಯನ್ನೇ ಕೊಂದ. ಗುತ್ತಿಗೆದಾರನಾಗಿದ್ದ ರತ್ನಾಕರ ಮೈತುಂಬ ಸಾಲ ಮಾಡಿಕೊಂಡಿದ್ದ. ಇದು ಸಾಲದು ಅಂತ ಪತ್ನಿ ಹೆಸರಲ್ಲೂ ಲಕ್ಷ ಲಕ್ಷ ಸಾಲ ತಗೊಂಡಿದ್ದ. ಹಣ ಕೊಟ್ಟವರು ಎಷ್ಟು ದಿನ ಸುಮ್ಮನಿರ್ತಾರೆ ಹೇಳಿ. ಸಾಲಗಾರರ ಕಾಟ ಜಾಸ್ತಿ ಆಗ್ತಿದ್ದಂತೆ ರತ್ನಾಕರ ಕಂಗಾಲಾಗಿ ಹೋಗಿದ್ದಾನೆ. ಮನೆಗೆ ಬರ್ತಿದ್ದಂತೆ ಪತ್ನಿ ಜೊತೆಗೂ ಜಗಳ ಶುರು ಮಾಡುತ್ತಿದ್ದ. ಜನವರಿ 23ನೇ ತಾರೀಕು ಇದೇ ಸಾಲದ ವಿಷಯವಾಗಿ ಗಂಡ ಹೆಂಡತಿ ಮಧ್ಯೆ ದೊಡ್ಡ ಜಗಳವಾಗಿದೆ. ಮಾತಿಗೆ ಮಾತು ಬೆಳೆಯುತ್ತಿದ್ದಂತೆ ಸಿಟ್ಟಿಗೆದ್ದವ ರಾಡ್ನಿಂದ ಹೊಡೆದು ಪತ್ನಿಯ ತಲೆ ಚಿಪ್ಪೆಗರಿಸಿದ್ದ. ಯಾವಾಗ ಪತ್ನಿ ಬಿದ್ದಲ್ಲೇ ಪ್ರಾಣ ಬಿಟ್ಲೋ ರತ್ನಾಕರ ರಕ್ತಾಸುರನಾಗಿದ್ದಾನೆ. ಯಾರಿಗೂ ಗೊತ್ತಾಗದಂತೆ ಮನೆ ಮುಂದಿನ ಜಾಗದಲ್ಲೇ ಹೂತು ಹಾಕಿದ್ದ. ಭಾಳ ಮರುದಿವ್ಸ ಮತ್ತು 3ನೇ ದಿನಕ್ಕೆ ಮತ್ತೊಂದು ಜರ ಭಾಳ ಇದು ಮಾಡೋಕ್ಕಾಗ್ತತ್ರಿ ಜಗಳ. ಅದು ಕೇಸಿನ ಸಂಬಂಧ ನಾನು ಒಳಗೆ ಹೋಗಿತ್ತಾರ ನಾ ಹೆಂಗೆ ಮಾಡ್ಬೇಕತ್ತ. ನಾ ಹಾರಿಲೆ ಹೊಡೆದೀನಿ, ಅದಕ್ಕೆ 2-3-4 ಏಟು ಹೊಡೆದು ಕಲಾಶಿ ಆಗೋದು ಅಂತ ಹೇಳೋದು. ಅವ್ರು ಒಪ್ಕೊಂಡ್ರತ್ರಿ ಅಷ್ಟೇ. ಮುಂದೆ ಅಲ್ಲೇ ಅವ್ರು ಹೋದ್ರಾಗ ಹಾಡಿ ಮುಚ್ಚಾರತ್ರಿ ಕಂಪೌಂಡ್ನ್ಯಾಗ. ಹಾಡಿ ಮುಚ್ಚಾನ್ರಿ. ಮುಚ್ಚಿ ಇವತ್ತೇನದ ತೆಗೆದು ಅವನಿಗೆ ಇದು ಮಾಡ್ಯಾರಿ. ಒಟ್ಟು ಅವ್ರಿಗೆ ಮಾತ್ರ ನಮಗೆ ನ್ಯಾಯ ಕೊಡಿಸ್ರಿ, ಅವನಿಗೆ ಮತ್ತು ಹೊರಗೆ ಬಿಡಬೇಡ.
ಕಳೆದ 26 ದಿನದಿಂದ ಯಾರೊಬ್ಬರಿಗೂ ಗೊತ್ತಾಗದಂತೆ ಕಳ್ಳಾಟ ಆಡ್ತಿದ್ದವ ಕೊನೆಗೂ ಅಂಧರಾಗಿದ್ದಾನೆ. ಪತ್ನಿ ಕೊಂದು ಹಾಯಾಗಿ ಓಡಾಡಿಕೊಂಡಿದ್ದವ ಕಂಬಿ ಹಿಂದೆ ಸೇರುವಂತಾಗಿದೆ. ಒಟ್ನಲ್ಲಿ ಸಾಲಗಾರರ ಕಾಟ ತಾಳುವುದಕ್ಕಾಗದೆ ಕಟ್ಕೊಂಡ ಪತ್ನಿಯನ್ನೇ ಕೊಂದಿದ್ದು ಮಾತ್ರ ದುರಂತ. ಗುರುರಾಜ್, ನ್ಯೂಸ್ 18, ವಿಜಯಪುರ. 4 ದಿನದ ಹಿಂದೆ ಬೆಂಗಳೂರಲ್ಲಿ ಭೀಕರ ಕೊಲೆಯೊಂದು ನಡೆದಿತ್ತು. ಮಗನೇ ಅಪ್ಪನನ್ನ ಕೊಂದಂತಹ ವಿಷಯ ದೊಡ್ಡ ಸುದ್ದಿಯಾಗಿತ್ತು. ಇದೀಗ ಅಪ್ಪನ ಮರ್ಡರ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸೊಸೆ ಹಾಗೂ ಮಾವನ ರಹಸ್ಯ ಬಿಚ್ಚಿಕೊಳ್ತಿದೆ. ಅಮ್ಮ ಮದುವೆ ಆಗಿ ಬಂದಮೇಲೆ ಚಿಕ್ಕ ಸೊಸೆ ಅವು ನಮ್ಮ ಯಜಮಾನ್ರಿಗೂ ಅವಳಿಗೂ ಸಂಬಂಧ ಇತ್ತು. 2019 ನಮ್ಗೆ ಗೊತ್ತಾಯ್ತು ವಿಷಯ, ಇವ್ರಿಗಿಬ್ರಿಗೂ ಈ ಥರ ಸಂಬಂಧ ಇದೆ. ಸೊ ಅದು ಬಿಟ್ಟು ನಮ್ಮ ಮಾವನಿಗೆ ಬೇರೆ ಶೋಕೀಸು ಇದೆ. ಇವರ ಸಂಬಂಧದ ಬಗ್ಗೆ ಹೇಳುವುದಕ್ಕೆ ನಿಜಕ್ಕೂ ಅಸಹ್ಯ ಅನ್ನಿಸ್ತಿದೆ. ಯಾಕಂದ್ರೆ ಮಗನ ಹೆಂಡತಿ ಮೇಲೆಗೆ ಕಣ್ಣು ಹಾಕೋದು ಅಂದ್ರೆ ಏನ್ ಹೇಳಬೇಕು ಹೇಳಿ. ಸೊಸೆ ಅಂದ್ರೆ ಮನೆ ಬೆಳಗು ಮಗಳು, ಮಾವ ಅಂದ್ರೆ ತಂದೆ ಸ್ವರೂಪ. ಆದ್ರೆ ಈ ಸ್ಟೋರಿಯಲ್ಲಿ ಎಲ್ಲವೂ ತಲೆಕೆಳಗಾದ ಆರೋಪ ಕೇಳಿ ಬರ್ತಿದೆ. ತಾಯಿ ಜೊತೆ ಮಕ್ಕಳು ವಾಸ ಮಾಡ್ತಿದ್ರೆ ಸೊಸೆ ಜೊತೆ ಮಾವನೇ ಸಂಸಾರ ನಡೆಸ್ತಿದ್ದಂತೆ. ಮಗನ ಪತ್ನಿ ಅನ್ನೋದನ್ನು ಮರೆತು ಕಳ್ಳ ಸಂಬಂಧ ಗಿಟ್ಕೊಂಡಿದ್ದ ಅಂತ ಹಸಿ ಬಿಸಿ ಆರೋಪ ಮಾಡ್ತಿದ್ದಾರೆ. ಇದೇ ದ್ವೇಷದ ಜಿದ್ದು ವೃದ್ಧನ ಹೆಣ ಉರುಳಿಸ್ತಾ ಅನ್ನೋ ಅನುಮಾನ ಕಾಡ್ತಿದೆ. ಅಡ್ಡಾಡಿಸಿಕೊಂಡು ಬಂದ ಅಪ್ಪ, ಹೆಣ ಉರುಳಿಸಿದ ಮಗ. ಮಗನನ್ನ ಕೊಲ್ಲಲು ಬಂದವನೇ ಆದನ ಬೀದಿ ಹೆಣ. ಇದೊಂದು ದೃಶ್ಯವೇ ಈಗ ಇಡೀ ಪ್ರಕರಣಕ್ಕೆ ಮಹಾ ತಿರುವು ಕೊಟ್ಟಿದೆ. ದೊಣ್ಣೆ ಹಿಡ್ಕೊಂಡು ಓಡಾಡ್ತಿದ್ದ ಅಪ್ಪ ಮಗನ ಮುಖ ನೋಡ್ತಿದ್ದಂತೆ ಅಡ್ಡಾಡಿಸಿಕೊಂಡು ಹೋಗಿದ್ದ. ಇದರ ಜಾಡು ಹಿಡಿದ ಪೊಲೀಸರು ಕೊಲೆ ಹಿಂದಿನ ಅಸಲಿ ಕಹಾನಿ ಕೆದಕಿದ್ದಾರೆ. 4 ದಿನದ ಹಿಂದೆ ಬೆಂಗಳೂರಿನ ಇಂದಿರಾನಗರದ ದೂಪನಹಳ್ಳಿಯಲ್ಲಿ ಭೀಕರ ಕೊಲೆಯೊಂದು ನಡೆದಿತ್ತು. ಮುನಿಕೃಷ್ಣಪ್ಪ ಅನ್ನೋರನ್ನ ಸ್ವಂತ ಮಗನೇ ಕೊಂದು ಹಾಕಿದ್ದ ಅನ್ನೋ ಸುದ್ದಿ ದೊಡ್ಡದಾಗಿ ಹಬ್ಬಿತ್ತು. ಮೊದಲಿಗೆಲ್ಲ ಆಸ್ತಿ ವಿಷಯಕ್ಕೆ ಕೊಲೆಯಾಗಿದೆ ಅಂತ ಗುಸುಗುಸು ಶುರುವಾಗಿತ್ತು. ಆದ್ರೀಗ ಅಸಲಿ ಕಹಾನಿ ಬಿಚ್ಚಿಕೊಳ್ಳೋದಕ್ಕೆ ಶುರುವಾಗಿದೆ. ಕೊಲೆಯಾದ ಮುನಿಕೃಷ್ಣಪ್ಪನ ಪತ್ನಿ ಸ್ಫೋಟಕ ಸುದ್ದಿಯೊಂದನ್ನ ಹೊರಹಾಕಿದ್ದಾರೆ. ನನ್ನ ಮಗನ ಪತ್ನಿ ಜೊತೆಗೆ ನನ್ನ ಗಂಡ ಅನೈತಿಕ ಸಂಬಂಧ ಇಟ್ಕೊಂಡಿದ್ದ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ನನ್ನ ಮಕ್ಕಳ ಜೊತೆ ನಾನು ಪ್ರತ್ಯೇಕ ವಾಸ ಮಾಡ್ತಿದ್ದೆ, ಆದ್ರೆ ನನ್ನ ಗಂಡ ಮಾತ್ರ ನನ್ನ ಮಗನ ಹೆಂಡತಿ ಜೊತೆ ಉಳಿದುಕೊಂಡಿದ್ದ ಅಂತ ಆರೋಪ ಮಾಡಿದ್ದಾರೆ. ಹೀಗಾಗಿ ಇದೇ ಕಾರಣಕ್ಕೆ ಕೊಲೆ ನಡೀತ ಅಥವಾ ಬೇರೆ ಕಾರಣಕ್ಕೂ ಗೊತ್ತಿಲ್ಲ. ಆದ್ರೆ ಕೊಲೆ ಆರೋಪ ಹೊತ್ತ ಮೋಹನ್ ಪತ್ನಿ ಮಾತ್ರ ಗಂಡನ ವಿರುದ್ಧವೇ ದೂರು ನೀಡಿದ್ದಾರೆ. ನನ್ನ ಮಾವನನ್ನ ನನ್ನ ಗಂಡನೇ ಕೊಂದಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಮೃತ ಮುನಿಕೃಷ್ಣಪ್ಪ ಪತ್ನಿ ಸುಮಿತ್ರ ಸೊಸೆ ಮೇಲೆಯೇ 16 ಆರೋಪ ಮಾಡಿದ್ದಾರೆ. ಈ ಅಮ್ಮ ಮದುವೆ ಆಗಿ ಬಂದಮೇಲೆ ಚಿಕ್ಕ ಸೊಸೆ ಅವು ನಮ್ಮ ಯಜಮಾನ್ರಿಗೂ ಅವಳಿಗೂ ಸಂಬಂಧ ಇತ್ತು. ಅದನ್ನು ನೋಡಿಬಿಟ್ಟು ನನ್ನ ಮಗ ಕೇಳಿದ್ದಕ್ಕೆ ಅವಳು ನಮ್ಮ ಮೇಲೆಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟಳು. ಕಂಪ್ಲೇಂಟ್ ಕೊಟ್ಟ ಮೇಲೆ ಗಲಾಟೆ ಸ್ಟಾರ್ಟ್ ಆಗಿತ್ತು. ಅಲ್ಲಿಂದ ನಮ್ಮನ್ನು ಹೊರಗಡೆ ಹಾಕ್ಬಿಟ್ಟು ಅವಳು ಬಂದು ಅಲ್ಲಿ ಸೇರಿಕೊಂಡು ನಮ್ಮ ಗಂಡ ಅವಳು ಇಬ್ಬರೇ ಇದ್ದಾರೆ. ಒಂದು ದೊಡ್ಡ ಮನೆಯಲ್ಲಿ ನೋಡಿ, ನಮಗೆ ಚಿಕ್ಕ ಮನೆ ಕೊಟ್ಟಿದ್ದಾರೆ. ನನ್ನ ದೊಡ್ಡ ಮಗ ಒಂದು ಮೇಲೆ ಫ್ಲೋರಲ್ಲಿ ಇದ್ದಾನೆ, 2 ಹೆಣ್ಮಕ್ಳು ಇದೆ ಅವನಿಗೆ, ಅವನ ಹೆಂಡತಿ ಮಕ್ಳ ಮೇಲೆ ಇದ್ದಾರೆ, ನಾವಿಲ್ಲಿದ್ದೀವಿ. ಅವಳು ಯಾವಾಗಲೂ ನಮ್ಮ ಮನೆಯವ್ರಿಗೆ ಹೇಳ್ಕೊಡ್ತಾಳೆ, ನೀನು ಹಂಗೆ ಮಾಡಿಬಿಡು ಹಿಂಗೆ ಮಾಡಿಬಿಡು. ಆ ಡೈವರ್ಸ್ ಕೇಸು ಕೋರ್ಟಲ್ಲೇ ಐತೆ. ಮುನಿಕೃಷ್ಣಪ್ಪನ ಸಾವಿನ ಹಿಂದೆ 16 ಅನುಮಾನಗಳು ಕಾಡ್ತಿವೆ. ಯಾಕೆಂದ್ರೆ ಕೊಲೆ ಆರೋಪಿ ಮೋಹನ್ ತನ್ನ ಪತ್ನಿಗೆ ಡಿವೋರ್ಸ್ ಕೊಟ್ಟು ತುಂಬಾ ದಿನವೇ ಆಗಿತ್ತು. ಗಂಡನಿಂದ ದೂರ ಆದವಳು ಒಬ್ಬಂಟಿ ಜೀವನ ನಡೆಸ್ತಿದ್ಲು. ಆದ್ರೆ ಈಕೆಗೆ ತನ್ನೆಲ್ಲಾ ವ್ಯವಹಾರವನ್ನ ಮಾವ ಮುನಿಕೃಷ್ಣಪ್ಪ ಕೊಟ್ಟಿದ್ದಂತೆ. ಈ ವಿಷಯವಾಗಿ ಕುಟುಂಬಸ್ಥರಲ್ಲಿ ದೊಡ್ಡ ಅಸಮಾಧಾನವಿತ್ತು. ಹೀಗಾಗಿ ಎಲ್ಲಾ ಆಂಗಲ್ನಲ್ಲೂ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಕ್ರೈಮ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು. ಈಗ 30 ಹೊಡೆದಂಗೆ ಸರ್.
ಅದೆಷ್ಟೇ ಯುಗಗಳು ಕಳೆದ್ರು, ಅದೆಷ್ಟೇ ತಲೆಗಳು ಉರುಳಿದ್ರು, ಈ ಜಾತಿ ಅನ್ನೋ ವಿಷಜಾಲ ಕಮ್ಮಿ ಆಗ್ತಿಲ್ಲ. ಮನೆತನ ಅಂತ ಬಂದ್ರೆ ತಲೆ ಕಡಿಯೋದಕ್ಕೂ ಹಿಂದೆ ಮುಂದೆ ನೋಡ್ತಿಲ್ಲ. ಅದು ರಕ್ತ ಹಂಚಿಕೊಂಡು ಹುಟ್ಟಿದ ಮಕ್ಕಳೇ ಆಗಿರಲಿ, ಬೆನ್ನಿಗೆ ಬಿದ್ದ ಅಕ್ಕ ತಂಗಿಯರೇ ಆಗಿರಲಿ. ಜಾತಿ ಮೀರಿದ ಪ್ರೀತಿ ಅಂತ ಹೋದ್ರೆ ಒಳ ಹುಟ್ಟಿದವರೇ ಶತ್ರುಗಳಾಗ್ತಿದ್ದಾರೆ. ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದವರೇ ಚಟ್ಟ ಕಟ್ಟೋ ಹಂತಕ್ಕೆ ಹೋಗ್ತಾ ಇದ್ದಾರೆ. ಈಗ ಕೊಪ್ಪಳದಲ್ಲೂ ಇಂಥದ್ದೇ ಮರ್ಯಾದ ಅಟ್ಟಹಾಸವೊಂದು ನಡೆದಿದೆ. ಮನೆಮಗಳು ಅನ್ಯಜಾತಿ ಹುಡುಗನ ಜೊತೆ ಮದುವೆ ಆದ್ಲು ಅಂತ ಬೆನ್ನಿಗೆ ಬಿದ್ದ ಸಹೋದರಿಯ ರಕ್ತದ ಕೋಡಿ ಹರಿಸಿದ್ದಾನೆ. 4 ತಿಂಗಳ ಗರ್ಭಿಣಿ ಅನ್ನೋದನ್ನು ನೋಡದೆ ತಂಗಿಯ ಕೈ ಕಡಿದಿದ್ದಾನೆ. ಮರ್ಯಾದ ಹತ್ಯೆಗೆ ಪ್ಲಾನ್, ಹೆಣ್ಮಗಳ ಕೈಕಟ್. ಮೈದುನನ ಮದುವೆಗೆ ಬಂದ ಗರ್ಭಿಣಿಗೆ ರಕ್ತಾಭಿಷೇಕ. ದೇಶ ಬದಲಾಗಿದ್ದಾಯಿತು, ಜನರ ವೇಷಭೂಷಣವೂ ಬದಲಾಗಿದ್ದಾಯಿತು. 10 ರೂಪಾಯಿಗೂ ಪರದಾಡಿದವರ ಕೈಯಲ್ಲಿ ಲಕ್ಷ ಓಡಾಡೋದಕ್ಕೂ ಶುರುವಾಯಿತು. ಆದರೂ ಜನರ ಮನಸ್ಥಿತಿ ಮಾತ್ರ ಬದಲಾಗ್ತಿಲ್ಲ. ಜಾತಿ ಅಂತ ಬಂದ್ರೆ ಜೀವ ಕೊಡೋದಕ್ಕೂ ಹಿಂದೆ ಮುಂದೆ ನೋಡ್ತಿಲ್ಲ. ಪ್ರಾಣ ಬೇಕಾದ್ರೂ ಬಿಡ್ತೀವಿ, ಜಾತಿ ಬಿಡಲ್ಲ ಅನ್ನೋರೇ ಜಾಸ್ತಿ ಆಗಿದ್ದಾರೆ. ಈತ ಕೂಡ ಇದೇ ಜಾತಿಗೆ ಸೇರಿದವ. ಈ ಹೆಣ್ಮಗಳ ಹೆಸರು ಮೀನಾಕ್ಷಿ ಅಂತ. ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಚಿತ್ತಾಪುರ ನಿವಾಸಿ. ತಮ್ಮೂರಿನ ಉದಯ್ ಕುಮಾರ್ ಅನ್ನೋನನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತಾ ಇದ್ಲು. ಆದರೆ ಇವರಿಬ್ಬರದ್ದು ಬೇರೆ ಬೇರೆ ಜಾತಿ. ಹೀಗಾಗಿ ಹೆಣ್ಣಿನ ಮನೆಯವರು ಬಿಲ್ಕುಲ್ ಆಗಲ್ಲ ಅಂತಿದ್ರು. ಆದರೆ ಮನಸ್ಸು ಕೊಟ್ಟವಳು ಹೆತ್ತವರನ್ನ ಬಿಡೋದಕ್ಕೂ ರೆಡಿಯಾಗಿದ್ಲು. ಹೀಗಾಗಿಯೇ 1.5 ವರ್ಷದ ಹಿಂದೆ ಮನೆ ಬಿಟ್ಟು ಹೋಗಿ ಮದುವೆಯಾಗಿದ್ರು. ಉದಯ್ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಿದ್ರಿಂದ ಗಂಡ ಹೆಂಡತಿ ಅಲ್ಲೇ ಬದುಕು ಕಟ್ಕೊಂಡಿದ್ರು. ಆಲ್ರೆಡಿ ರಿಜಿಸ್ಟರ್ ಆಗ್ಯಾರ ಅವರು. ನೀನು ಅವ್ರು ಕಿರಿಕಿರಿ ಕೊಟ್ಟು ಅಂದ್ರೆ ಒಳಗೆ ಹಾಕ್ನಂತ ಬೇರೆ ಹೋಗಿದ್ರು ಅವರು. ಅವ್ರು ಇರೋ ಮನೆಗೆ ಏನಂದ್ರೆ ಆಯ್ತು ಇಲ್ಬಿಟ್ಟು ಸರ್ ಏನೋ ಮಾಡೈತೆ ನಾವು ಹೋಗಾಗಲ್ಲ ಅಂತಂದು ಅಷ್ಟು ಮಾಹಿತಿ ಇಟ್ಕೊಂಡು ಇವತ್ತು ಆಗೈತೆ ನೋಡೋದು. ಆತಗ ಮೊದಲಿಂದ ದ್ವೇಷ ಇತ್ತಾನ ಮಂಜುನಾಥಗ ಐತೆ ರೀ, ಅದು ಒಳಗೆ ಐತಿ. ಆರು ಒಬ್ಬರು ಹೇಳ್ತಾರೆ ನಮ್ಮ ಬಂದು ಹಿಂಗಂತನೋ ಹಂಗಂತನೋ ಅಂತಂದು ಬರಲಿ ಬಿಡಪ್ಪ ಮತ್ತು ಏನು ನಮ್ಮನ್ನು ಮಾತಾಡ್ಸಿರೋದು ಅಂತೀವಿ. ಕಿವಿ ಕೇಳ್ಬೇಕು ನಾವು, ಕಿವಿ ಕೇಳ್ದಾಗ ಇನ್ನೊಬ್ಬರಿಗೆ ಅನ್ಬಾರ್ದು ನಾವು ಅಂತೇಳಿ ನಾವು ಸುಮ್ಮನೆ ಆಗ್ಬೇಕು. ಮನೆ ಬಿಟ್ಟು ಹೋಗಿದ್ದ ಜೋಡಿ ವರ್ಷ ಕಳೆದರೂ ಮನೆಗೆ ಊರಿಗೆ ಬಂದಿರಲಿಲ್ಲ. ಹೀಗಾಗಿ ಚಿತ್ತಾಪುರದ ಗ್ರಾಮಸ್ಥರೇ ಸೇರ್ಕೊಂಡು ಸಂಧಾನ ಮಾಡಿದ್ರು. 2 ದಿನದ ಹಿಂದೆ ಉದಯ್ ಕುಮಾರ್ ತಮ್ಮನ ಮದುವೆ ಇತ್ತು. ಹೀಗಾಗಿ ಈಗಲಾದ್ರೂ ತಮ್ಮೂರಿಗೆ ಹೋಗೋಣ ಅಂತ ಗಂಡ ಹೆಂಡತಿ ಬಂದಿದ್ದಾರೆ. 2-3 ದಿನ ಗಂಡನ ಮನೆಯಲ್ಲಿ ಖುಷಿಯಾಗಿಯೇ ಇದ್ಲು. ಆದರೆ ಮೊನ್ನೆ ಹಂದ್ರಾಳದಲ್ಲಿ ಮೈದುನನ ಮದುವೆ ಇತ್ತು. ಹೀಗಾಗಿ ಕುಟುಂಬಸ್ಥರ ಜೊತೆ ಹೋಗಿದ್ದಾಳೆ. ಇದೇ ಸಮಯಕ್ಕೆ ಹೊಂಚು ಹಾಕಿದ್ದ ಮೀನಾಕ್ಷಿ ಅಣ್ಣ ಮಂಜುನಾಥ ಮದುವೆ ಮನೆಗೆ ಕದ್ದು ಮುಚ್ಚಿ ಬಂದಿದ್ದಾನೆ. ಶಾಲ್ನಲ್ಲಿ ಕೊಡಲೆ ಇಟ್ಕೊಂಡು ಬಂದವ ತನ್ನ ತಂಗಿಯ ನೋಡ್ತಾ ಇದ್ದಂತೆ ರಕ್ತದ ಕೋಡಿ ಹರಿಸಿದ್ದಾನೆ. ಸಿಕ್ಕಂತೆ ಕೊಡಲಿ ಏಟ್ಕೊಟ್ಟಿದ್ದಾನೆ. ಮಂಜುನಾಥನ ಅಟ್ಟಹಾಸಕ್ಕೆ ಇಡೀ ಮದುವೆ ಮನೆಯೇ ರಣಾಂಗಣವಾಗಿದೆ. ನಾವು ಅಂದ್ರೆ ಅಲ್ಲೇ ಇದ್ವಿ ಸರ. ಅಂದ್ರೆ ನಾವು ಮತ್ತು ಈಗ ನಾನಾ ಥರ ಮಂದಿ ಬರ್ತಾರೆ. ನಾವು ಅದನ್ನ ಇನ್ಕ್ವೈರಿ ಮಾಡಿಲ್ಲ ರೀ, ಗಮನಿಸಿಲ್ಲ. ಹಂಗೆ ಬಂದು ಈಗ 30 ದಿನದ ಹೊಡೆದಾನೆ ಸರ್. ಓರಿ ಈಗ ಮತ್ತು ನಮಗೆ ನ್ಯಾಯ ಬೇಕು ರೀ ಸರ್. ಮೀನಾಕ್ಷಿಯನ್ನ ಮುಗಿಸ್ಲೇಬೇಕು ಅಂತ ಬಂದಿದ್ದ. ಆದರೆ ಈ ಹೆಣ್ಮಗಳ ಅದೃಷ್ಟ ಚೆನ್ನಾಗಿದೆ. 4 ತಿಂಗಳ ಗರ್ಭಿಣಿ ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ. ಗಂಭೀರವಾಗಿ ಗಾಯಗೊಂಡ ಮೀನಾಕ್ಷಿಯನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದ್ದು, ಒಡ ಹುಟ್ಟಿದವಳನ್ನೇ ಕೊಲ್ಲುವುದಕ್ಕೆ ಬಂದವನನ್ನ ಪೊಲೀಸರು ಕಂಬಿ ಹಿಂದೆ ತಳ್ಳಿದ್ದಾರೆ. ಜಯಕುಮಾರ್ ಮತ್ತು ಮೀನಾಕ್ಷಿ ಅವರು 1 ವರ್ಷ ಹಿಂದೆ ಮದುವೆ ಆಗಿದ್ದಾರೆ. ಸೊ ಆ ಪ್ರಯುಕ್ತ ಮೀನಾಕ್ಷಿ ಅವರ ಅಣ್ಣ ಮಂಜುನಾಥ ಹಳ್ಳಿ ಗುಡಿ ಅಂತ ಇವರವರಿಗೆ ಕೊಡ್ಲಿ ತಗೊಂಡು ತಲೆಗೆ ಮತ್ತು ಶೋಲ್ಡರ್ಗೆ ಕೈಗೆ ಹಲ್ಲೆ ಮಾಡಿದ್ದಾರೆ. ಒಟ್ನಲ್ಲಿ ಜಾತಿ ಅನ್ನೋ ಜ್ವಾಲೆಗೆ ಸಿಲುಕಿದ ಪ್ರೇಮಿಗಳು ಕಣ್ಣೀರಿಡ್ತಾ ಇದ್ದಾರೆ. ತಂಗಿ 4 ತಿಂಗಳ ಗರ್ಭಿಣಿ ಅನ್ನೋದನ್ನು ನೋಡದೆ ಕೊಡಲಿ ಏಟು ಕೊಟ್ಟವ ಕಂಬಿ ಹಿಂದೆ ಸೇರಿದ್ದಾನೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ. ಇವಳು ಡಿಂಗು ಡಾಂಗು ಆಂಟಿ. ಬಂಗಾರದ ಅಂಗಡಿಗಳೇ ಈಕೆಯ ಟಾರ್ಗೆಟ್. ಶ್ರೀಮಂತರ ಸೋಗಿನಲ್ಲಿ ಬರ್ತಿದ್ದವಳು ಲಕ್ಷ ಬೆಲೆಯ ಚಿನ್ನದ ಸಗರ ಎಗರಿಸ್ತಾ ಇದ್ಲು. ಆದ್ರಿವತ್ತು ಈಕೆಯ ಗ್ರಹಚಾರ ಕೆಟ್ಟಿದೆ. ಮಲ್ಡಿ ಮೆಂಚುಳ್ಳಿ ಮಾತಲ್ದೆ ಮೋಡಿ ಮಾಡೋ ಬೆಳ್ಳುಳ್ಳಿ. ಡಿಂಗು ಡಾಂಗು ಆಂಟಿ ಬಂಗಾರದ ಅಂಗಡಿ ಲೂಟಿ. ಇವಳು ನೋಡೋದಕ್ಕೆ ಗೋಲ್ಮಿಂಚಿನ ಕೋಮಲೆ, ಮಾತಲ್ದೆ ಮೋಡಿ ಮಾಡ್ತಿದ್ದ ಕಿಲಾಡಿ ಕೋಗಿಲೆ. ಕಣ್ಣಲ್ದೆ ಲಗೋರಿ ಹೊಡೆಯೋ ಆಂಟಿಗೆ ಮರುಳು ಮಾಡೋದು ಗೊತ್ತು, ಬಂಗಾರದಂಗಡಿಯಲ್ಲಿ ಚಿನ್ನ ಲೂಟಿ ಹೊಡೆಯೋದು ಗೊತ್ತು. ಇವಳು ನೋಡೋದಕ್ಕಷ್ಟೇ ಸೈಲೆಂಟ್, ಆದ್ರೆ ಮಾಡ್ತಿದ್ದ ಕೆಲಸ ಎಲ್ಲ ಸಿಕ್ಕಾಪಟ್ಟೆ ವೈಲೆಂಟ್. ಹೈಫೈ ಡ್ರೆಸ್ಸು, ದುಬಾರಿ ಕಾರು, ಕಂಕುಳಲ್ಲಿ ಮಗು ಇಟ್ಕೊಂಡು ಕಾರು ಹತ್ತಿದ್ಲು ಅಂದ್ರೆ ಮುಗೀತು, ಬೇಟೆ ಖಾಯಂ ಅಂತಾನೆ ಅರ್ಥ.
ಕೋಟಿ ಕೊಡದ ಸೋಗಿನಲ್ಲಿ ಬರ್ತಿದ್ದವಳು ಬಂಗಾರದ ಅಂಗಡಿಯಲ್ಲಿ ಐನಾತಿ ಆಟ ಆಡ್ತಿದ್ಲು. ಇವಳೊಂಥರ ಮಾತಿನ ಮಲ್ದಿ. ಕಣ್ಮುಚ್ಚಿ ಕಣ್ಬಿಡೋದ್ರೊಳಗೆ ಕೆಲಸ ಮುಗಿಸ್ತಿದ್ದ ಖತರ್ನಾಕ್ ಕಿಲಾಡಿ. ಹೆಸರು ಶ್ರೀದೇವಿ ಕಟ್ಟೇಕಾರ್ ಅಂತ. ಹುಬ್ಬಳ್ಳಿಯ ನವನಗರದ ನಿವಾಸಿ. MCom ಮುಗಿಸಿದ್ದವಳು ಒಂದಿಷ್ಟು ದಿನ ಕಾಲ ಶಿಕ್ಷಕಿಯಾಗಿಯೂ ಕೆಲಸ ಮಾಡಿದ್ಲು. ಓದಿರೋ ಓದಿಗೆ ಒಳ್ಳೆಯ ಕೆಲಸ ಮಾಡ್ಕೊಂಡಿರೋದು ಬಿಟ್ಟು ಅಡ್ಡದಾರಿಗೆ ಇಳಿದಿದ್ದಾಳೆ. ಚಿನ್ನದ ಆಸೆಗೆ ಬಿದ್ದ ಶ್ರೀದೇವಿ ಬಂಗಾರದ ಅಂಗಡಿಗಳನ್ನೇ ಅಡ್ಡೆ ಮಾಡ್ಕೊಂಡಿದ್ಲು. ಹೈಫೈ ಆಗಿ ಡ್ರೆಸ್ ಮಾಡ್ಕೊಳ್ಳೋದು, ದುಬಾರಿ ಕಾರಿನಲ್ಲಿ ಹೋಗೋದು, ಬಂಗಾರದ ಅಂಗಡಿಗೆ ಎಂಟ್ರಿ ಕೊಟ್ರೆ ಸಾಕು ದೊಡ್ಡ ದೊಡ್ಡ ಮಾತಾಡ್ತಿದ್ಲು. ಇದೇ ರೀತಿ ಮೊನ್ನೆ ಶಿವಮೊಗ್ಗದ ಭೀಮಾ ಜ್ಯುವೆಲರ್ಸ್ಗೆ ಹೋಗಿದ್ದಾಳೆ. ಚಿನ್ನ ಖರೀದಿಸೋ ನೆಪದಲ್ಲಿ ಲಕ್ಷ ಬೆಲೆಯ ಚಿನ್ನ ಎಗರಿಸ್ಕೊಂಡು ಎಸ್ಕೇಪ್ ಆಗಿದ್ಲು. ಈಕೆಯೇ ಸೃಷ್ಟಿಸಿದ್ಲು ಚಿನ್ನದ ನಕಲಿ ಬಾರ್ಕೋಡ್. ಈಕೆ ಅಂತಿಂತ ಆಸಾಮಿ ಅಲ್ಲ. ಚಿನ್ನ ಕದಿಯೋದಕ್ಕೂ ಮೊದಲು ಅದೇ ರೀತಿಯ ನಕಲಿ ಚಿನ್ನ ಮಾಡಿಕೊಳ್ತಿದ್ಲು. ನಂತರ ಅದೇ ಚಿನ್ನದ ನಕಲಿ ಬಾರ್ಕೋಡ್ ಸಹ ರೆಡಿ ಮಾಡ್ತಿದ್ಲು. ಚಿನ್ನದ ಅಂಗಡಿಗೆ ಹೋಗಿ ಅಸಲಿ ಚಿನ್ನ ಗೆತ್ಕೊಂಡು ನಕಲಿ ಚಿನ್ನ ಗಿಡ್ತಿದ್ಲು. ಭೀಮಾ ಜ್ಯುವೆಲರ್ಸ್ನಲ್ಲೂ ಇದೇ ರೀತಿ ಚಿನ್ನ ಕದ್ದಿದ್ಲು. ಆವತ್ತೇ ರಾಣೆಬೆನ್ನೂರಿನಲ್ಲಿರೋ ಬೆನಕ ಗೋಲ್ಡ್ಗೆ ಬಂದಿದ್ದವಳು. ಚಿನ್ನದ ಮಾರಾಟ ಮಾಡುವುದಕ್ಕೆ ನೋಡಿದ್ದಾಳೆ. ನಕಲಿ ಆಧಾರ್ ಕೊಟ್ಟಿದ್ರಿಂದ ಮೊಬೈಲ್ ನಂಬರ್ಗೆ OTP ಬಂದಿಲ್ಲ. ಆಗಲೇ ಸಿಬ್ಬಂದಿಗೆ ಅನುಮಾನ ಬಂದಿದೆ. ನಿಮ್ಮ ಗಂಡನಿಗೆ ಫೋನ್ ಮಾಡ್ಕೊಡಿ ಅಂದ್ರೆ ಆರ್ಮಿಯಲ್ಲಿದ್ದಾರೆ ಅಂತ ಕಥೆ ಹೇಳಿದ್ದಾಳೆ. ಕೊನೆಗೆ ನಿಮ್ಮ ತಂದೆ ತಾಯಿಗೆ ಫೋನ್ ಮಾಡಿ ಅಂದ್ರೆ ಆಗಲೂ ಅದು ಇದು ಕಥೆ ಹೇಳಿದ್ದಾಳೆ. ನಂತರ ಚಿನ್ನದ ಸರದ ಬಿಲ್ ಕೊಡಿ ಅಂದ್ರೆ ಅದಕ್ಕೂ ಒಂದೊಂದು ಸಮಜಾಯಿಷಿ ಕೊಟ್ಟಿದ್ಲು. ಹೀಗಾಗಿ ಅನುಮಾನ ಬಂದು ಪೊಲೀಸರಿಗೆ ಮಾಹಿತಿ ನೀಡುತ್ತಿದ್ದಂತೆ ಆಂಟಿಯ ಕಳ್ಳಾಟ ಬಟಾ ಬಯಲಾಗಿದೆ. ಅವರು ಕರೆಕ್ಟಾಗಿ ನಾವು ಹೇಳಿದಕ್ಕೆ ಕೊಡ್ತಾ ಇರಲಿಲ್ಲ. ವೆರಿಫೈ ಮಾಡ್ತಾ ಇದ್ವಲ್ಲ, ಅದಕ್ಕೆ ಯಾವುದು ಆನ್ಸರ್ ಕರೆಕ್ಟಾಗಿ ಕೊಡ್ತಾ ಇರಲಿಲ್ಲ ಅವರು. ಅದು ಏನೋ ಡೌಟ್ ಇದ್ದಾರೆ ಅಂದ ನಮ್ಮ ಹೆಡ್ ಆಫೀಸಿಂದ ಕಾಲ್ ಬಂತು. ಅಷ್ಟರೊಳಗೆ ಹಿಂಗೆ ಲೇಡಿ ಬಂದರೆ ಒಬ್ಬರು ಈ ಥರ ಡೌಟ್ ಇದ್ದಾರೆ ಕೂರಿಸಿ ಅಂದರು. ಆಮೇಲೆ ಭೀಮಾ ಗೋಲ್ಡ್ ಅವ್ರದ್ದಿಂದನೇ ಕಳ್ತನ ಮಾಡ್ಯಾರಂತಂದು ಅದು ನ್ಯೂಸ್ ಬಂತು. ಹಿಂದೆ ಏನೋ ಗ್ಯಾಂಗ್ ಇರ್ಬೋದು ಅವ್ರದ್ದು, ಒಬ್ಬಳೇ ಮಾಡೋಕ್ಕಾಗಲ್ಲ, ಇರ್ಬೋದು. ಅದೆಲ್ಲ ನಾವು ವೆರಿಫೈ ಮಾಡಿಲ್ಲ. ಪೊಲೀಸೆಲ್ಲ ವೆರಿಫೈ ಮಾಡ್ಕೊಂಡ್ರು. ರಾಣೆಬೆನ್ನೂರು ಟೌನ್ ಪೊಲೀಸ್ ಸ್ಟೇಷನಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಮಾಡಿದರು. ಶ್ರೀದೇವಿ ಮಾಡಿರೋ ಐನಾತಿ ಆಟ ಒಂದೆರಡಲ್ಲ. ಬೆಳಗಾವಿ, ಕೋಲಾರ, ಹುಬ್ಬಳ್ಳಿ ಸೇರಿದಂತೆ ರಾಜ್ಯದ ನಾನಾ ಕಡೆ ಇದೇ ರೀತಿ ಚಿನ್ನ ಎಗರಿಸಿದ್ದಾಳಂತೆ. ಒಟ್ಟಿನಲ್ಲಿ ಇಷ್ಟು ದಿನ ಬಂಗಾರದ ಅಂಗಡಿಯವರಿಗೆ ಮಣ್ಣು ಮುಕ್ಕಿಸ್ತಿದ್ದವಳು ಈಗ ಕೆಡ್ಡಾಗೆ ಬಿದ್ದಿದ್ದಾಳೆ. ಅಡ್ಡದಾರಿಯಲ್ಲಿ ಕಾಸು ಮಾಡೋದಕ್ಕೆ ಹೋಗಿ ಸರಿಯಾಗಿ ತಗಲಾಕೊಂಡಿದ್ದಾಳೆ. ನಾಗರಾಜ್ ಮಾಕಾಪೂರು, ನ್ಯೂಸ್ 18 ಹಾವೇರಿ. ರಾಜ್ಯದಲ್ಲಿ ಬಡವರ ಆರೋಗ್ಯಕ್ಕಿಲ್ವಾ ಗ್ಯಾರಂಟಿ ಎನ್ನುವಂತಹ ಪ್ರಶ್ನೆ ಎದ್ದಿದೆ. ಯಾಕಂದ್ರೆ ಜಿಲ್ಲಾಸ್ಪತ್ರೆಗಳಲ್ಲಿ ಇಷ್ಟು ದಿನ ನೀಡ್ತಾ ಇದ್ದ ಉಚಿತ ಸಿಟಿ ಸ್ಕ್ಯಾನ್ ಮತ್ತು MRI ಸ್ಕ್ಯಾನ್ಗೆ ಬ್ರೇಕ್ ಬಿದ್ದಿದೆ. ಇದು ರೋಗಿಗಳನ್ನ ಪರದಾಡುವಂತೆ ಮಾಡಿದೆ. ನಮ್ಮದು ಬಡವರ ಪರ ಸರ್ಕಾರ, ನಮ್ಮದು ನೊಂದವರ ಧ್ವನಿಯಾಗೋ ಸರ್ಕಾರ. ಪಂಚ ಗ್ಯಾರಂಟಿ ಕೊಟ್ಟವರು ನುಡಿದಂತೆ ನಡೀತಿದ್ದೇವೆ ಅಂತ ನಮ್ಮ ಜನನಾಯಕರು ಉದ್ದುದ್ದ ಭಾಷಣ ಮಾಡ್ತಾರೆ. ಆದರೆ ಬಡವರ ಜೀವಕ್ಕೆ ಈಗ ಗ್ಯಾರಂಟಿ ಇಲ್ಲದಂತಾಗಿದೆ. ಯಾಕಂದ್ರೆ ಜಿಲ್ಲಾಸ್ಪತ್ರೆಗಳಲ್ಲಿ ಕೊಡ್ತಿದ್ದ ಉಚಿತ ಸಿಟಿ ಸ್ಕ್ಯಾನ್ ಹಾಗೂ MRI ಸ್ಕ್ಯಾನಿಂಗ್ ಸೇವೆಗೆ ಏಕಾಏಕಿ ಬ್ರೇಕ್ ಹಾಕಿದ್ದಾರೆ. ಕ್ರಸ್ನಾ ಗುತ್ತಿಗೆ ಕಂಪನಿಗೆ ಸರ್ಕಾರದಿಂದ 140 ಕೋಟಿ ರೂಪಾಯಿ ಬಾಕಿ ಹಣ ಕೊಟ್ಟಿಲ್ವಂತೆ. ಹೀಗಾಗಿ ಉಚಿತ ಸಿಟಿ ಸ್ಕ್ಯಾನ್ ಹಾಗೂ MRI ಸ್ಕ್ಯಾನ್ ಸೇವೆಯನ್ನ ಬಂದ್ ಮಾಡಿ ದರ ಫಿಕ್ಸ್ ಮಾಡಿದ್ದಾರೆ. ಜಿಲ್ಲಾಸ್ಪತ್ರೆಗಳ ಉಚಿತ ಸಿಟಿ ಸ್ಕ್ಯಾನ್, MRI ಸ್ಕ್ಯಾನ್ ಬಂದ್. ಬಡವರ ಕೈಯಲ್ಲಿ ವಸೂಲಿ, ಕೇಳೋರಿಲ್ಲ ನೊಂದವರ ಪರಿಸ್ಥಿತಿ. ಬಾಗಲಕೋಟೆಯ ಜಿಲ್ಲಾಸ್ಪತ್ರೆಯಲ್ಲಿ ಇಷ್ಟು ದಿನ ಸಿಟಿ ಸ್ಕ್ಯಾನ್ ಹಾಗೂ MRI ಸ್ಕ್ಯಾನ್ ಅನ್ನು ಉಚಿತವಾಗಿ ಮಾಡಲಾಗ್ತಿತ್ತು. ಆದ್ರೆ ಈಗ ಇದ್ಯಾವ ಸೇವೆಯೂ ಸಿಗ್ತಿಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲಿ ಫ್ರೀ ಅಂತ ಟ್ರೀಟ್ಮೆಂಟ್ಗೆ ಬಂದವರಿಗೆ ಕಾಸಿನ ಬರೆ ಹಾಕ್ತಿದ್ದಾರೆ. 1,000, 2,000 ಹಣ ಇಟ್ಕೊಂಡು ಬಂದವರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಗೌರ್ಮೆಂಟ್ ವತಿಯಿಂದ ನಮಗೆ ಅಮೌಂಟ್ ಸ್ವಲ್ಪ ಬರಬೇಕು. ಸೊ ಅದರದೇನು ಯಾವುದೂ ಕನ್ಫರ್ಮೇಷನ್ ಬಂದಿಲ್ಲ. ಸೊ ಅದಕ್ಕೋಸ್ಕರ ಏನಿದೆ, ನಾವು ಇವಾಗ ಏನಿದೆ ಕ್ರೆಡಿಟ್ ಪೇಷಂಟ್ ಏನಿದೆ ನಾವು ಸರ್ವಿಸ್ ಸ್ಟಾಪ್ ಮಾಡಿದ್ದೀವಿ. 2,180 ರೂಪಾಯಿ ಕೊಟ್ಟರೆ ನೀವು ತಾತ್ಕಾಲ ಸ್ಕ್ಯಾನಿಂಗ್ ಮಾಡ್ತು, ಇಲ್ಲಿಗೆ ನೀವು ಕಡೆಗೆ ಹೋಗಂದ್ರು
ಕಡೆಗೆ ಹೋಗೋದು ನಮಗೆ ಶಕ್ತಿ ಇಲ್ಲ. ಇಲ್ಲಿ 2181 ರೂಪಾಯಿ ಕೊಟ್ಟು ನಾವಿಲ್ಲಿ ಕ್ಯಾನಿಂಗ್ ಮಾಡಿಸಿವಿ ಸರ್. ಯಾದಗಿರಿ ನಗರದ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲೂ ಸಿಟಿ ಸ್ಕ್ಯಾನ್ ಸೇವೆ ಸ್ಥಗಿತ ಮಾಡಲಾಗಿದೆ. ಹೀಗಾಗಿ ರೋಗಿಗಳು ಯಾರೂ ಇಲ್ಲದೆ ಇಡೀ ವಾರ್ಡೇ ಬಿಕೋ ಅಂತ ಇದೆ. ಸರ್ಕಾರ ಹಾಗೂ ಕಂಪನಿ ನಡುವಿನ ಹಗ್ಗಜಗ್ಗಾಟದಿಂದ ಬಡವರು ಕಣ್ಣೀರಿಡುತ್ತಿದ್ದಾರೆ. ಉಚಿತ ಸ್ಕ್ಯಾನಿಂಗ್ ಇಲ್ಲ ಅಂತ ಗೊತ್ತಾಗ್ತಿದ್ದಂತೆ ಬಂದ ದಾರಿಯಲ್ಲೇ ವಾಪಸ್ಸಾಗ್ತಿದ್ದಾರೆ. ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲೂ ಎಂಆರ್ಐ ಉಚಿತ ಸ್ಕ್ಯಾನಿಂಗ್ ಸೇವೆ ಸ್ಥಗಿತಗೊಂಡಿದೆ. ಹೀಗಾಗಿ ಫ್ರೀ ಇದೆ ಅಂತ ಎಂಆರ್ಐ ಮಾಡಿಸೋದಿಕ್ಕೆ ಬಂದವರು ಪರದಾಡಿ ಹೋಗಿದ್ದಾರೆ. ನಿನ್ನೆಯಿಂದಲೇ ಉಚಿತ ಸ್ಕ್ಯಾನಿಂಗ್ ಸೇವೆ ಸ್ಥಗಿತಗೊಳಿಸಿದ್ದು ಕಾಸು ಕೊಟ್ಟರಷ್ಟೇ ಸ್ಕ್ಯಾನಿಂಗ್ ಅಂತಿದ್ದಾರೆ. ಸಡನ್ ಆಗಿ ಅಮೌಂಟ್ ಹೇಳ್ತಾರೆ, ಕಟ್ಲಿಕ್ಕೆ ಇರಲ್ಲ. ಸೊ ಇದ್ದಕ್ಕಿದ್ದಂಗೆ ಹೇಳಿದ್ರೆ ಈಗ ಅಮೌಂಟ್ ಇಲ್ಲದರೆಲ್ಲ ತುಂಬಾ ಕಷ್ಟ ಆಗುತ್ತೆ. ಈ ತರ ಹೇಳಿರೋದ್ರಿಂದ ತುಂಬಾ ಅನಾನುಕೂಲ ಆಗಿದೆ. ಕೋಲಾರದ ಜಿಲ್ಲಾಸ್ಪತ್ರೆಯಲ್ಲೂ ಸಿಟಿ ಸ್ಕ್ಯಾನ್ ಮತ್ತು ಎಂಆರ್ಐ ಸ್ಕ್ಯಾನ್ ಬಂದ್ ಮಾಡಲಾಗಿದೆ. ಸಿಟಿ ಸ್ಕ್ಯಾನ್ಗೆ 2181 ರೂಪಾಯಿ ಹಾಗೂ ಎಂಆರ್ಐ ಸ್ಕ್ಯಾನ್ಗೆ 4221 ರೂಪಾಯಿ ನಿಗದಿ ಮಾಡಿದ್ದಾರೆ. ಏಕಾಏಕಿ ಸ್ಕ್ಯಾನಿಂಗ್ ಬಂದ್ ಮಾಡಿರುವುದರಿಂದ ರೋಗಿಗಳ ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಬಾಕಿ ಬಿಲ್ ಕ್ಲಿಯರ್ ಮಾಡಿಲ್ಲ ಅಂತ ಹಾವೇರಿ ಜಿಲ್ಲಾಸ್ಪತ್ರೆಯಲ್ಲೂ ಸಿಟಿ ಸ್ಕ್ಯಾನಿಂಗ್ ಸೆಂಟರ್ ಬಂದ್ ಮಾಡಲಾಗಿದೆ. ಹಣ ಪಾವತಿಸಿದ್ರೆ ಮಾತ್ರ ಸಿಟಿ ಸ್ಕ್ಯಾನ್ ಮಾಡೋದು ಅಂತಿದ್ದಾರೆ. ಹೀಗಾಗಿ ಉಚಿತ ಸ್ಕ್ಯಾನಿಂಗ್ ಅಂತ ಬಂದಿದ್ದ 55ಕ್ಕೂ ಹೆಚ್ಚು ರೋಗಿಗಳು ವಾಪಸ್ ಹೋಗಿದ್ದಾರೆ. ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಯಲ್ಲೂ ಸಿಟಿ ಸ್ಕ್ಯಾನಿಂಗ್ ಸೇವೆ ಸಂಪೂರ್ಣ ಬಂದ್ ಆಗಿದೆ. ಬಿಪಿಎಲ್ ಕಾರ್ಡ್ ಇದೆ, ಫ್ರೀ ಸ್ಕ್ಯಾನಿಂಗ್ ಆಗತ್ತೆ ಅಂತ ಬಂದವರು ಕಂಗಾಲಾಗಿದ್ದಾರೆ. ತುರ್ತು ಸೇವೆ ಹೊರತುಪಡಿಸಿ ಉಳಿದೆಲ್ಲ ಸೇವೆ ಬಂದ್ ಆಗಿದ್ರಿಂದ ರೋಗಿಗಳು ಪರದಾಡಿದ್ರು. ಇತ್ತ ತುಮಕೂರಲ್ಲೂ ಕಳೆದ 3 ದಿನಗಳಿಂದ ಸಿಟಿ ಸ್ಕ್ಯಾನ್ ಬಂದ್ ಆಗಿದೆ. ಯಾರು ಏನೇ ಹೇಳಿದ್ರೂ ಸಿಬ್ಬಂದಿ ಮಾತ್ರ ಕ್ಯಾರೆ ಅಂತಿಲ್ಲ. ತುರ್ತು ಚಿಕಿತ್ಸಾ ಹಾಗೂ ಅಪಘಾತ ಪ್ರಕರಣಗಳಿಗೆ ಮಾತ್ರ ಎಂಆರ್ಐ ಸೇವೆ ನೀಡುತ್ತಿದ್ದಾರೆ. ಒಟ್ಟಿನಲ್ಲಿ ಸರ್ಕಾರಿ ಆಸ್ಪತ್ರೆಗಳೇ ಅವ್ಯವಸ್ಥೆಯ ಆಗರವಾಗಿದ್ದು ಸರ್ಕಾರ ಇತ್ತ ಗಮನ ಹರಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇವರೆಲ್ಲ ಸರ್ಕಾರಿ ಹಾಸ್ಟೆಲ್ ವಿದ್ಯಾರ್ಥಿಗಳು. ಚೆನ್ನಾಗಿ ಓದಬೇಕು, ಒಂದೊಳ್ಳೆ ಭವಿಷ್ಯ ರೂಪಿಸ್ಕೊಳ್ಬೇಕು ಅಂತ ಬಂದವರು. ಆದ್ರೆ ಬಡವರ ಮಕ್ಕಳು ಅನ್ನೋ ಕಾರಣಕ್ಕೆ ಉಪ್ಪು ಖಾರ ಇಲ್ಲದ ಊಟ ಕೊಡ್ತಿದ್ದಾರೆ. ನಿನ್ನ ಮಕ್ಕಳಿಗೆ ಅನ್ನ ಹಾಕ್ತಿಲ್ಲವ ನೀನು? ನಿನ್ನ ಮಕ್ಕಳಿಗೆ ಅನ್ನ ಹಾಕಿ ಇಂಥದ್ದೇ ತಿನ್ನಿಸ್ತೀನಿ ನೀನು. ನಿಮ್ಗೆ ಏನಿಲ್ಲ, ನಿಮ್ಗೆ ಬರೀ ದುಡ್ಡು ಬೇಕಷ್ಟೇ. ಮಕ್ಕಳು ಸಾಯಲೆಕ್ಕಲ್ಲ. ಇದು ಸುಸಲ ಮಾಡಿದ್ರೆ ನಾಷ್ಟ ಮಾಡಿದ್ರೆ ದಿಲೀಪ್ ಕುಮಾರ್ ಕೇಳ ಕೊಡ್ತೀನ. ಬಡವರ ಮಕ್ಕಳು ಅಂದ್ರೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ಕೊಂಡವರೇ ಜಾಸ್ತಿ. ಯಾಕಂದ್ರೆ ಬಡವರ ಕೋಪ ದವಡೆಗೆ ಮೂಲ ಅನ್ನೋದನ್ನ ಅಧಿಕಾರಿಗಳು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಹೀಗಾಗಿಯೇ ಬಡವರ ಮಕ್ಕಳು ಇರೋ ಹಾಸ್ಟೆಲ್ನಲ್ಲಿ ಬೇಕಾಬಿಟ್ಟಿ ಊಟ ಕೊಡ್ತಾ ಇದ್ರು. ಸ್ವಲ್ಪ ರುಚಿಯಾಗಿ ಮಾಡಿ ಅಂದ್ರೆ ದರ್ಪದ ಮಾತನಾಡ್ತಾ ಇದ್ರು. ನೋಡೋವರೆಗೂ ನೋಡಿದ ಹೆಣ್ಮಕ್ಕಳು ಇವತ್ತು ರೊಚ್ಚಿಗೆದ್ದಿದ್ರು. ಬೆಳಿಗ್ಗೆ ಕೊಟ್ಟಿದ್ದ ತಿಂಡಿಯ ತಟ್ಟೆಯನ್ನ ತಗೊಂಡು ಸೀದಾ ಶಾಸಕರ ಕಚೇರಿಗೆ ಬಂದಿದ್ದಾರೆ. ಶಾಸಕರ ಮುಂದೆಯೇ ತಮ್ಮ ಪರಿಸ್ಥಿತಿಯನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಇದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ನಂತರದ ವಿದ್ಯಾರ್ಥಿನಿಯರ ಹಾಸ್ಟೆಲ್. ಬೀದರ್ ಜಿಲ್ಲೆ ಬಸವ ಕಲ್ಯಾಣ ನಗರದ ಶಾಸಕರ ಕಚೇರಿ ಮುಂದೆಯೇ ಇದೆ. ಅನ್ನದಲ್ಲೂ ಅಕ್ರಮ ಮಾಡ್ತಿದ್ದವರು ಮಕ್ಕಳ ಊಟದಲ್ಲೂ ಕಳ್ಳಾಟ ಆಡ್ತಾ ಇದ್ರು. ರುಚಿಯಾಗಿ ಅಡುಗೆ ಮಾಡೋದಿರ್ಲಿ, ಹುಳಿ ಉಪ್ಪು ಖಾರವನ್ನೂ ನೆಟ್ಟಗೆ ಹಾಕ್ತಿರ್ಲಿಲ್ಲ. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹಾಗೂ ವಾರ್ಡನ್ ಸೇರ್ಕೊಂಡು ಆಡಿದ್ದೇ ಆಟವಾಗಿತ್ತು. ಸ್ವಲ್ಪ ಚೆನ್ನಾಗಿ ಅಡುಗೆ ಮಾಡಿ ಅಂದ್ರೆ ಇದೇನು ನಿಮ್ಮ ಮನೇನಾ ಅಂತ ಧಮ್ಕಿ ಹಾಕ್ತಾ ಇದ್ರು. ಹೀಗಾಗಿ ರೊಚ್ಚಿಗೆದ್ದ ಹೆಣ್ಮಕ್ಕಳು ಇವತ್ತು ಸೀದಾ ಶಾಸಕರ ಕಚೇರಿಗೆ ಬಂದಿದ್ದಾರೆ. ಅನ್ನದ ತಟ್ಟೆಯನ್ನೇ ಹಿಡ್ಕೊಂಡು ಶಾಸಕ ಶರಣು ಸಲಗಾರ್ ಮುಂದೆ ತಮ್ಮ ಅಳಲು ಹೇಳ್ಕೊಂಡಿದ್ದಾರೆ. ಮಕ್ಕಳ ಕಷ್ಟ ಆಲಿಸಿದ ಶಾಸಕರು ವಾರ್ಡನ್ ಜೊತೆಗೆ ಅಧಿಕಾರಿಗಳಿಗೂ ಚಳಿ ಬಿಡಿಸಿದ್ದಾರೆ. ನಿಮ್ಮ ಮಕ್ಕಳಿಗೂ ಇಂಥದ್ದೇ ಊಟ ಹಾಕ್ತೀರಾ ಅಂತ ನಡು ಬೀದಿಯಲ್ಲಿ ಕ್ಲಾಸ್ ತಗೊಂಡಿದ್ದಾರೆ. ನಿನ್ನ ಹೆಸರು ಏನು ಅಂತ ಕೇಳತ್ತೀನಿ ನಾನು. ಶೇಂಗಾ ಪುಟಾಣಿ ಕೇಳಿಲ್ಲ ನಾನು. ನಿನ್ನ ಮಕ್ಕಳಿಗೆ ಅನ್ನ ಹಾಕ್ತಿಲ್ಲವ ನೀನು? ನಿನ್ನ ಮಕ್ಕಳಿಗೆ ಅನ್ನ ಹಾಕಿ ಇಂಥದ್ದೇ ತಿನ್ನಿಸ್ತೀನಿ ನೀನು. ನಾಚಿಕೆ ಶರ್ಮ ಮಾನ ಮರ್ಯಾದೆ ಏನಾರ ಅದ ನಿಮ್ಗೆ ಏನಿಲ್ಲ, ನಿಮ್ಗೆ ಬರೀ ದುಡ್ಡು ಬೇಕಷ್ಟೇ. ಮಕ್ಕಳು ಸಾಯಲೆಕ್ಕಲ್ಲ. ನಿಮ್ಮ ನೌಕರಿ ನಾವೆಲ್ಲ ನಿಮ್ ಸೆಲೆಕ್ ಇಲ್ರಿ, ಮಕ್ಕಳು ಸೆಲೆಕ್ ಅದ ನಿಮ್ಮೆಲ್ಲ ನೌಕರಿಗಳು. ಎಂದು ಹೋಗಿರಿ ಅಂದರೆ ಹಾಸ್ಟೆಲ್, ಬಸವ ಕಲ್ಯಾಣ ಹಾಸ್ಟೆಲ್ ವಿಸಿಟ್ ಮಾಡ್ರಿ. ಯಾವ್ದಾರೆ ಮಾಡಿರಿ ನೀವು? ಇದು ಸುಸಲ ಮಾಡಿದ್ರೆ ನಾಷ್ಟ ಮಾಡಿದ್ರಿ ದಿಲೀಪ್ ಕುಮಾರ್ ಕೇಳ ಕೊಡ್ತೀನ. ಇವತ್ತು ನೋಟಿಸ್ ಕೊಡ್ರಕ್ಕೆ ನೀವು
ಹೇಳ್ಕೊಳ್ಳೋದಕ್ಕಷ್ಟೇ ಸರ್ಕಾರಿ ಹಾಸ್ಟೆಲ್. ಸರ್ಕಾರದಿಂದ ಬರೋ ಒಂದೇ ಒಂದು ಸೌಲಭ್ಯವೂ ಇಲ್ಲಿನ ಮಕ್ಕಳಿಗೆ ಸಿಗ್ತಾ ಇಲ್ಲ. ಕೆಲ ದಿನಗಳ ಹಿಂದೆ ಕಿಡಿಗೇಡಿಯೊಬ್ಬ ಹಾಸ್ಟೆಲ್ಗೆ ನುಗ್ಗಿ ರೂಮ್ ಲಾಕ್ ಮಾಡ್ಕೊಂಡಿದ್ನಂತೆ. ಈ ಬಗ್ಗೆ ವಾರ್ಡನ್ಗೆ ಗೊತ್ತಿದ್ರೂ ಯಾವುದೇ ಸೂಕ್ತ ಕ್ರಮ ಕೈಗೊಂಡಿಲ್ಲ. ಹೀಗಾಗಿ ಸಂಜೆ ಆಗ್ತಾ ಇದ್ದಂತೆ ಮಕ್ಕಳು ಹೊರ ಬರೋದಕ್ಕೂ ಹೆದರ್ತಿದ್ದಾರೆ. ಸರ್ಕಾರಿ ಹಾಸ್ಟೆಲ್ನ ದುಸ್ಥಿತಿಗಳು ಹೇಗಿವೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಷ್ಟೇ. ಇಂಥ ಅದೆಷ್ಟೋ ಹಾಸ್ಟೆಲ್ಗಳಲ್ಲಿ ಬಡವರ ಮಕ್ಕಳು ಪರದಾಡ್ತಿದ್ದಾರೆ. ಇತ್ತ ಜನನಾಯಕರು ಕಣ್ಣಾಯಿಸಬೇಕಿದೆ. ದುರ್ಗಪ್ಪ ಹೊಸಮನಿ, ನ್ಯೂಸ್ 18 ಬೀದರ್. ಊರು ಉದ್ಧಾರ ಮಾಡಬೇಕು ಅಂತ ಸರ್ಕಾರಗಳು ಕೋಟಿ ಕೋಟಿ ಸುರಿತಿವೆ. ಆದರೆ ಅಧಿಕಾರಿಗಳ ಕಳ್ಳಾಟವೋ ಅಥವಾ ಇನ್ನೇನ್ ಕಾರಣವೋ ಗೊತ್ತಿಲ್ಲ. ಕೋಟಿ ಕೋಟಿ ಹಣ ಹೊಳೆಯಲ್ಲಿ ಹುಳಿ ಹಿಂಡಿದಂತಾಗ್ತಾ ಇದೆ. ಮಂಗಳೂರಿನ 6 ಹೈಟೆಕ್ ಮಾರ್ಕೆಟ್ಗಳು ಮೂಲೆ ಗುಂಪಾಗಿವೆ. ಮಂಗಳೂರಲ್ಲಿ ಸ್ಮಾರ್ಟ್ ಸಿಟಿ ಕಾಮಗಾರಿಯ ಅಧ್ವಾನ. ಕೋಟಿ ಕೋಟಿ ಖರ್ಚು, ಕೆಲಸ ಮಾತ್ರ ಆಗ್ತಾ ಇದೆ. ಹೆಸರಿಗಷ್ಟೇ 6 ಹೈಟೆಕ್ ಮಾರುಕಟ್ಟೆಗಳ ನಿರ್ಮಾಣ ಆಗಿದೆ. ಸ್ಮಾರ್ಟ್ ಸಿಟಿಯ ಕರ್ಮಕಾಂಡಕ್ಕೆ ಮಂಗಳೂರು ಸಾಕ್ಷಿಯಾಗಿದೆ. ಕಾಮಗಾರಿಯ ಬಗ್ಗೆ ಕೂಡ ಪ್ರಶ್ನೆ ಇರ್ತದೆ. ಸ್ಮಾರ್ಟ್ ಸಿಟಿ ಯೋಜನೆ ಅನ್ನೋದು ಕೇಂದ್ರ ಸರ್ಕಾರದ ಕನಸಿನ ಕೂಸು. ಸ್ಮಾರ್ಟ್ ಸಿಟಿ ಯೋಜನೆ ಅಡಿ ನಗರಗಳನ್ನ ಸ್ಮಾರ್ಟ್ ಮಾಡಬೇಕು ಅನ್ನೋ ಪರಿಕಲ್ಪನೆ ಇರೋ ಯೋಜನೆ. ಆದ್ರೀಗ ಸ್ಮಾರ್ಟ್ ಸಿಟಿ ಯೋಜನೆಯ ಕಾಮಗಾರಿ ಅಧ್ವಾನಕ್ಕೆ ಮಂಗಳೂರು ಜನ ಹೈರಾಣಾಗಿ ಹೋಗಿದ್ದಾರೆ. ಕೋಟಿ ಕೋಟಿ ಸುರಿದ್ರೂ ಯಾವುದೇ ಉಪಯೋಗಕ್ಕೆ ಬರ್ತಿಲ್ಲ. ನಗರದಲ್ಲಿರೋ ವ್ಯಾಪಾರಿಗಳು ಹಾಗೂ ಗ್ರಾಹಕರಿಗೆ ಮೂಲ ಸೌಕರ್ಯ ನೀಡುವ ಉದ್ದೇಶದಿಂದ 6 ಹೈಟೆಕ್ ಮಾರ್ಕೆಟ್ಗಳ ನಿರ್ಮಾಣ ಮಾಡಲಾಗಿದೆ. ಹೇಳೋದಕ್ಕೆ ಮಾತ್ರ ಇವೆಲ್ಲ ಹೈಟೆಕ್ ಮಾರುಕಟ್ಟೆಗಳು. ಆದರೆ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲ, ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಕೆಲ ಮಾರುಕಟ್ಟೆಗಳಲ್ಲಿ ಬೆರಳೆಣಿಕೆಯ ಮಳಿಗೆಗಳನ್ನು ಬಿಟ್ಟರೆ ಉಳಿದೆಲ್ಲವೂ ನಿರಾಶ್ರಿತರ ಆಶ್ರಯ ತಾಣವಾಗಿ ಬದಲಾಗಿವೆ. ಇನ್ನು ನಗರದ ಪ್ರಮುಖ ಮಾರುಕಟ್ಟೆಗಳಾದ ಕಂಕನಾಡಿ ಹಾಗೂ ಸೂರತ್ಕಲ್ ಮಾರುಕಟ್ಟೆಗಳ ಕಾಮಗಾರಿ ಶುರುವಾಗಿ ದಶಕದ ಹತ್ರ ಬಂದರೂ ಇನ್ನೂ ಮುಗಿಯೋ ಲಕ್ಷಣ ಕಾಣಿಸ್ತಿಲ್ಲ. ಯಾವ ಮಾರುಕಟ್ಟೆಗೆ ಎಷ್ಟೆಷ್ಟು ಹಣ ಸುರಿದಿದ್ದಾರೆ ಅಂತ ನೋಡೋದಾದ್ರೆ, ಪೂರ್ವ ಮಾರುಕಟ್ಟೆಗೆ 14 ಕೋಟಿ ರೂಪಾಯಿ, ಮಲ್ಲಿಕಟ್ಟೆ ಮಾರುಕಟ್ಟೆಗೆ 12 ಕೋಟಿ ರೂಪಾಯಿ, ಕಂಕನಾಡಿ ಮಾರುಕಟ್ಟೆಗೆ 41 ಕೋಟಿ ರೂಪಾಯಿ, ಅಳಕೆ ಮಾರುಕಟ್ಟೆಗೆ 10 ಕೋಟಿ, ಕಾವೂರು ಮಾರುಕಟ್ಟೆಗೆ 5 ಕೋಟಿ ರೂಪಾಯಿ, ಸೂರತ್ಕಲ್ ಮಾರುಕಟ್ಟೆಗೆ 10 ಕೋಟಿ ರೂಪಾಯಿ ವ್ಯಯ ಮಾಡಿದೆ. ಆದರೆ ಇಷ್ಟೆಲ್ಲ ಹಣ ಸುರಿದ್ರೂ ಯಾವುದೇ ಪ್ರಯೋಜನಕ್ಕೆ ಬರ್ತಿಲ್ಲ. ಈ ಒಂದು ಮಾರ್ಕೆಟ್ ಅಂತ ಹೇಳೋದು ಒಂದು ಜನರ ತೆರಿಗೆ ಹಣ ಪೋಲು ಮಾಡುವಂಥ ಒಂದು ವ್ಯವಸ್ಥೆ ಆಗಿದೆ. ನೋಡ್ಬೋದು, ಕಂಕನಾಡಿ ಮಾರ್ಕೆಟ್ ಆದ 7-8 ವರ್ಷ ಆದರೂ ಇನ್ನೂ ಕಾಮಗಾರಿ ಪೂರ್ಣಗೊಂಡಿಲ್ಲ. ಉರ್ವ ಮಾರ್ಕೆಟ್ ಮೂಡದಿಂದ 10ರಿಂದ 15 ಕೋಟಿ ವೆಚ್ಚದಲ್ಲಿ ಅದು ನಗರ ಪಾಲಿಕೆ ಹ್ಯಾಂಡ್ ಓವರ್ ಆಗಿದೆ. ಅದು ಸಹ ಪಾಳು ಬಿದ್ದಿದೆ. ಈ ಕಡೆ ಕದ್ರಿ ಮಾರ್ಕೆಟ್ ಕೆಲವೇ ಅಂಗಡಿಗಳು ಓಪನ್ ಆಗಿದೆ. ಇಲ್ಲಿ ನೀವು ನೋಡ್ಬೋದು, ಕಾವೂರು ಮಾರ್ಕೆಟ್ ಸಹ ಇದೇ ಅವಸ್ಥೆ ಆಗಿದೆ. ಇಲ್ಲಿರುವ ಮಾರ್ಕೆಟ್ಗಳು ಮಾಲು ಮಾದರಿಯಲ್ಲಿದ್ದು ಜನರು ಒಳಗೆ ಬರಲಿಕ್ಕೆ ಹೆದರ್ತಾ ಇದ್ದಾರೆ. ಅಂದರೆ ಈ ಸಾವಿರಾರು ಕೋಟಿ ನಾವು ಕೊಟ್ಟ ತೆರಿಗೆ ಹಣ ಈ ಥರ ಪೋಲಾಗುವುದಲ್ಲಿ ಯಾವುದೇ ಅರ್ಥ ಇಲ್ಲ. ಒಟ್ನಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಗೆ ಕೋಟಿ ಕೋಟಿ ಸುರಿದ್ರೂ ಜನರ ಉಪಯೋಗಕ್ಕೆ ಬರ್ತಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯದ ಫಲಕ್ಕೆ ಸ್ಥಳೀಯರು ಹಿಡಿ ಶಾಪ ಹಾಕ್ತಿದ್ದಾರೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.